ಕಾಂಗ್ರೆಸ್ ಅವರು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಆದರೆ ಬಿಜೆಪಿ ಇದ್ರ ಬಗ್ಗೆ ಈಗಾಗಲೇ 4-5 ಸಭೆಗಳನ್ನು ಮಾಡಿದ್ದೀರಿ. ನಮ್ಮ ಇನ್ಚಾರ್ಜು ಕೂಡ ಬಂದೋಗಿದ್ದಾರೆ, ರಾಮ್ ಮಾಧವ್. ಇವತ್ತು ನಾವು ಸಭೆ ಮಾಡಿದ್ದೀರಿ. ನಾವಂತೂ ಚುನಾವಣೆಗೆ ತಯಾರಾಗುವಂತ ಎಲ್ಲ 5ಕ್ಕೆ 5 ಗೆಲ್ಲಬೇಕು ಅನ್ನೋ ದೃಷ್ಟಿಯಲ್ಲಿ ಇಟ್ಕೊಂಡು ತಯಾರಿಗಳನ್ನು ನಾವು ಮಾಡ್ತಾ ಇದ್ದೀರಿ. ನಮ್ಮೆಲ್ಲ ಶಾಸಕರು ಮತ್ತು ಸೋತಿರುವಂಥ MLAಗಳು, ನಮ್ಮ ಲೋಕಸಭಾ ಸದಸ್ಯರು ಪೂರ್ಣ ಮಟ್ಟದಲ್ಲಿ ಇದಕ್ಕೆ ಶ್ರಮ ಹಾಕಿ, ಇದು ಸ್ಥಳೀಯವಾಗಿ ನಮ್ಮ ಲೀಡರ್ಗಳಿಗೆ ಗೆಲ್ಲುವಂಥ ಚುನಾವಣೆ, ಇದು ಕಾರ್ಯಕರ್ತರಿಗೆ ಅವಕಾಶ ಕೊಡುವಂಥ ಚುನಾವಣೆ. ಹೇಗೆ MLA MPಗೆ ನಮ್ಮ ಕಾರ್ಯಕರ್ತರು ಕೆಲಸ ಮಾಡ್ತಾರೋ ಅದೇ ರೀತಿ ನಾವು ಕಾರ್ಯಕರ್ತರ ಚುನಾವಣೆ ಬಂದಾಗ ಅವರ ಜೊತೆ ನಿಲ್ಲಬೇಕು, ಅವರ ಗೆಲುವಿಗೆ ನಾವೆಲ್ಲರೂ ಕೂಡ ಸಹಕಾರಿಯಾಗಿ ನಿಲ್ಲಬೇಕು, ಗೆದ್ದೇ ಗೆಲ್ಲಬೇಕು. ಆ ದೃಷ್ಟಿಯಲ್ಲಿ ಇಟ್ಕೊಂಡು ಇವತ್ತು ಸಭೆಯನ್ನು ಮಾಡಿದ್ದೀರಿ. ಭಾಳ ವಿಸ್ತೃತವಾಗಿ ಚರ್ಚೆ ಆಗಿದೆ. ಕಾಂಗ್ರೆಸ್ಸಿನ ಫೇಲ್ಯೂರ್ಸ್ ಏನಿದೆ, 3 ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗ ಏನೇನು ಬೆಂಗಳೂರಿಗೆ ಅನ್ಯಾಯ ಮಾಡಿದ್ದಾರೆ, ದ್ರೋಹ ಬಗೆದಿದ್ದಾರೆ. ಕಳೆದ 3 ವರ್ಷದಲ್ಲಿ ಗಾರ್ಬೇಜ್ ಇರ್ಬೋದು, ಪಾಟೋಲ್ ಇರ್ಬೋದು, ಟ್ಯಾಕ್ಸ್ಗಳ ಏರಿಕೆ ಮಾಡಿರುವಂಥದ್ದು ಇರ್ಬೋದು, ಇವೆಲ್ಲವನ್ನ ಪಟ್ಟಿ ಮಾಡ್ತಾ ಇದ್ದೀರಿ. ಅದಕ್ಕೊಂದು ಓಕೆ, ಚುನಾವಣೆ ಎದುರಿಗೆ ಬರ್ತಾ ಇದೆ ಸರ್. ಈಗ ಮೋಸ್ಟ್ಲಿ ತಯಾರಿಗಳು ನಡೀತಾ ಇದ್ದಾವೆ. ಇವತ್ತು ಸಭೆ ಕೂಡ ಆಗಿದೆ, ಅದರ ಬಗ್ಗೆ ಮಾತಾಡಿದ್ದಾರೆ ಕೂಡ. ಮುಂದಿನ ಒಂದು ಚುನಾವಣೆಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡು BJP ಏನೆಲ್ಲ ಮಾಡ್ಬೋದು ಸರ್? BJPಯವರು ಪಾಪ ಅವ್ರದ್ದೇ ಒಳ ರಾಜಕೀಯ, ಒಳ ಗುಂಪುಗಾರಿಕೆ, ಬಣಗಾರಿಕೆ ಇದರೊಳಗಡೆ ಏನಪ್ಪ ಅಂದರೆ ಒಂದು ಮುಳುಗಿದ್ದಾರೆ. ಆದರೆ ಅದರ ಪ್ರಭಾವಕ್ಕಿಂತ ಜಾಸ್ತಿಯಾಗಿ ಈ ಕಾಂಗ್ರೆಸ್ಸಿನ ಒಂದು ಏನಪ್ಪ ಅಂದ್ರೆ ಕೆಲವು ಧೋರಣೆಗಳೇನಿದಾವಲ್ಲ, ಉದಾಹರಣೆಗೆ ಏನಂತಾರಪ್ಪ ಅಂದರೆ ಈ ಖಾತಾ ಇರ್ಬೋದು, ಆಮೇಲೆ ಟ್ಯಾಕ್ಸ್ ಜಾಸ್ತಿ ಮಾಡಿರ್ದಿರ್ಬೋದು, ಅದು ಇಂಥವು ಎಲ್ಲವೂ ಏನಪ್ಪ ಅಂದರೆ ಆಮೇಲೆ ಏನಂತಂದ್ರಪ್ಪ ಅಂದ್ರೆ ಇಡೀ ದೇಶಕ್ಕೆ ಏನಪ್ಪ ಅಂದರೆ 2ನೇ ಸ್ಥಾನದಲ್ಲಿ ಬಂದಿದೆ. ಏನೋ ಇದರಲ್ಲಿ ರೋಡ್ ಆಕ್ಸಿಡೆಂಟ್ಸಲ್ಲಿ ಹೌದಾ, ಭಾಳ ಟಾಪ್ನಲ್ಲಿ ಬಂದ್ಬಿಟ್ಟಿದೆ ಅದು. ಇದರೊಳಗೆ ಯಾವುದರಲ್ಲಿ ಬರಲಿಲ್ಲ ಅಂದರೆ ಇದರಲ್ಲಿ ಬಂದಿದ್ದೀವಿ. ಹಾಗಾಗಿ ಇವು ಎಲ್ಲವೂ ಒಂಥರ ಈ ಮಧ್ಯಮ ವರ್ಗದವರಿಗೆ ಏನಪ್ಪ ಅಂದ್ರೆ ಒಂಥರ ಮನಸ್ಸಿಗೆ ಏನಪ್ಪ ಅಂದ್ರೆ ಭಾಳ ಓಕರಿಕೆ ಬಂದಿರತಕ್ಕಂಥದ್ದು. ಆಮೇಲೆ ಈಗ ಕೆಲವು ಈಗ ಏನಪ್ಪ ಅಂದರೆ ಚುನಾವಣೆಗಳನ್ನ ಎದುರಿಟ್ಕೊಂಡು ಯಾಕೆ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಯಾರು ನಮ್ಮ ಕೃಷ್ಣ ಬೈರೇಗೌಡರು ಏನು ಈ ಫುಟ್ಪಾತ್ನಲ್ಲಿರ್ತಕ್ಕಂಥ ಎಲ್ಲ ಸಣ್ಣ ವ್ಯಾಪಾರಿಗಳನ್ನ ಏನಪ್ಪ ಅಂದರೆ ಎತ್ತಂಗಡಿ ಮಾಡ್ತೀವಿ ಅಂತ. ಚುನಾವಣೆಗೆ ಮುನ್ನ ಈ ಥರದ ಒಂದು ಕ್ರಮಗಳು ರಾಜಕೀಯವಾಗಿ ಎಷ್ಟು ಮುಖ್ಯ, ಎಷ್ಟು ಏನಪ್ಪ ಅಂದ್ರೆ ಅರ್ಥಪೂರ್ಣ ಅಂತಕ್ಕಂಥದ್ದನ್ನು ವಿಚಾರ ಮಾಡಬೇಕಾಗಿದೆ. ಹೌದ್ರಾ? ಇದು ಒಂದು ಪರೋಕ್ಷವಾಗಿ ನನಗೆ ನೋಡಿದರೆ ಅವರು DK ಶಿವಕುಮಾರ್ ಅವರಿಗೆ ಒಂದು ಒಳ ಏಟಿ ಏನರಪ್ಪ ಕೊಡ್ತಾ ಇದ್ದಾರಾ? ಹೌದಾ? ಅವ್ರು ಏನಂತಾರಪ್ಪ ಅಂದ್ರೆ ಇತ್ತೀಚೆಗೆ ಅವ್ರನ್ನ ಇದನ್ನು ಮಾಡಿದರು, ಏನು ಅವರ ಇದರೊಳಗಡೆ ಏನಪ್ಪ ಅಂದ್ರೆ ರಸ್ತೆ ಮೇಲೆ ರಸ್ತೆ ಮಾಡ್ತಾ ಇದ್ದೀರಿ ಅಂಥೇಳಿ ಏನಪ್ಪ ಅಂದ್ರೆ ಸಿಕ್ಕಾಪಟ್ಟೆ ಏನಪ್ಪ ಅಂದ್ರೆ ಚಾರ್ಜ್ ಮಾಡಿದರು ಅಧಿಕಾರಿಗಳಿಗೆ. ಅವು ಎಲ್ಲ BDAದವರಿಗೆ ಇನ್ನೊಂದರಿಗೆ. ಮತ್ತು ಏನೇನೆಲ್ಲ ನಿಮ್ಮ ಅವ್ಯವಹಾರಗಳಿದ್ದಾವೆ ಅಂಥೇಳಿ, ಅವೆಲ್ಲವೂ ನಡೆದದ್ದು ಅವ್ಯವಹಾರಗಳು ಅಂತೇಳಿ ಇವರೇನು ಆರೋಪಿಸ್ತಾ ಇದ್ದಾರೆ. ಅವೆಲ್ಲ ಇವು DK ಶಿವಕುಮಾರ್ ಅವ್ರ ಹತ್ರ ಖಾತೆ ಇದ್ದಾಗಿನೂ ಅದೆಲ್ಲ ನೋಡಿದರೆ ಏನು ಅನಿಸುತ್ತೆ ಅಂತಕ್ಕಂಥದ್ದು ಒಂದು ಪ್ರಶ್ನೆ. ಹಾಗೆ ಇಲ್ಲಿ ಏನಪ್ಪ ಅಂದ್ರೆ ಇವತ್ತು ಬೆಂಗಳೂರದ್ದು ಏನಂತಪ್ಪ ಅಂದ್ರೆ ಚುನಾವಣೆಗಳನ್ನ ಎದುರಿಟ್ಕೊಂಡು ಇವತ್ತೇನಪ್ಪ ಅಂದ್ರೆ ಎತ್ತಂಗಡಿ ಮಾಡಿಸ್ತಾ ಇದ್ದಾರೆ. ಆದರೆ ಒಬ್ಬರು ಪ್ರಶ್ನೆ ಕೇಳಿದ್ದಾರೆ ಪತ್ರಿಕೆಯಲ್ಲಿ, ನೀವು ಸಣ್ಣ ಪುಟ್ಟ ವ್ಯಾಪಾರಿಗಳನ್ನ ಎತ್ತಂಗಡಿ ಮಾಡಿಸ್ತಾ ಇದ್ದೀರಾ, ರಾಜ ಕಾಲುವೆಯಲ್ಲಿ ಕುಳಿತಿರ್ತಕ್ಕಂಥವ್ರನ್ನ ಯಾಕೆ ಎತ್ತಂಗಡಿ ಮಾಡಿಸ್ತಾ ಇಲ್ಲ ಅಂತ ಕೇಳಿದ್ದಾರೆ. ದೊಡ್ಡ ಕುಳಗಳೇ ಇದ್ದಾರೆ, ನಟರು ಇದ್ದಾರೆ, ಮತ್ತೆ ಎಲ್ಲ ರಾಜಕೀಯ ಒಂದು ಶಕ್ತಿ ಇದ್ದವರು ಇದ್ದಾರೆ, ಪ್ರಭಾವಿಗಳಿದ್ದಾರೆ. ಹಾಗಾಗಿ ಅದನ್ನ ಏನಪ್ಪ ಅಂದ್ರೆ ವಿಚಾರ ಮಾಡಬೇಕು. ಇದು ಎಲ್ಲೋ ಒಂದು ಕಡೆಗೆ ಇದು ಇನ್ನೊಂದು ರೀತಿಯಲ್ಲಿ ಏನಪ್ಪ ಅಂತಾರಪ್ಪ ಅಂದ್ರೆ BJPಗೆ ಹೆಲ್ಪ್ ಆಗುತ್ತೇನೋ ಅಂತ. ಅದು ಏನಂದ್ರೆ ವಿಜಯೇಂದ್ರ ಮತ್ತು ಇವರು ಅಶೋಕ್ ಅವರ ಪರಿಶ್ರಮದಿಂದಾಗಿದೇನೋ ಆಗ್ತಕ್ಕಂಥದ್ದಲ್ಲ ಅಂತ ಅನಿಸುತ್ತೆ. ಯಾಕೆ ಅಂತ ಹೇಳಿದಾರಪ್ಪ ಅಂದ್ರೆ ಅಲ್ಲಿ ಹಿಡಿತಗಳೇ ಇಲ್ಲ. ಅಲ್ಲಿ ಏನಂತಾರಪ್ಪ ಅಂದ್ರೆ ಆಯಾ ಇದರೊಳಗಡೆ ಏನಪ್ಪ ಅಂದ್ರೆ ವಾರ್ಡ್ಗಳಲ್ಲಿ ಆಗಲೇ ಅಭ್ಯರ್ಥಿಗಳು ತಯಾರಾಗಿದ್ದಾರೆ. ಅವರು ತಮ್ಮದೇ ಆಗಿರ್ತಕ್ಕಂಥ ವೋಟರ್ಸ್ನ ಇಟ್ಕೊಂಡಿದ್ದಾರೆ. ಅವರು ಯಾವ ರೀತಿ ಅವ್ರನ್ನ ಮೇಂಟೈನ್ ಮಾಡಬೇಕು, ಅವ್ರದ್ದು ಯಾವುದೇ ಕೆಲಸಗಳು ಮಾಡಿಕೊಡ್ಬೇಕು ಅದ್ರ ಬಗ್ಗೆ ಅವ್ರು ವಿಚಾರ ಮಾಡ್ತಾ ಇರ್ತಾರೆ. ಹಾಗಾಗಿ ಅಲ್ಲಿ ಅವ್ರದ್ದು ಏನಪ್ಪ ಅಂತಾರಪ್ಪ ಅಂದ್ರೆ ಅವರ ಒಂದು ಶಕ್ತಿ, ಸಾಮರ್ಥ್ಯ ಮತ್ತು ಜನಪ್ರಿಯತೆ ಆಧಾರದ ಮೇಲೆ ಏನಪ್ಪ ಅಂದ್ರೆ ಇದು ಗೆಲ್ಬೋದು. ಹೊರತಾಗಿ ಏನಪ್ಪ ಅಂದರೆ BJPಯ ಒಂದು ಏನಪ್ಪ ಅಂದ್ರೆ ರಾಜ್ಯ ಒಂದು ಘೋಷಣೆಗಳು ಏನಿದಾವೆ, ರಾಜ್ಯ ರಾಜಕೀಯ ಏನಿದೆ ಅದರ ಮೇಲೆ ಏನಪ್ಪ ಅಂತಾರಪ್ಪ ಅಂದ್ರೆ ಗೆಲ್ಲೋದು ಕಷ್ಟ. ಆಮೇಲೆ ಕಾಂಗ್ರೆಸ್ಸಿನ ಒಂದು ಏನಪ್ಪ ಅಂದ್ರೆ ಈ ವೀಕ್ನೆಸ್ ಏನಿದಾವೆ ಮತ್ತು ಕಾಂಗ್ರೆಸ್ಸಿನ ಒಳ ಗುಂಪುಗಾರಿಕೆ ಏನಿದೆ,
ಪರೋಕ್ಷವಾಗಿ ಏನಪ್ಪ ಅಂದ್ರೆ ಅವರು ಅದೇ ಉದ್ದೇಶದಿಂದ ಇವತ್ತು ಕೃಷ್ಣ ಬೈರೇಗೌಡರು ಮಾಡ್ತಾ ಇದ್ದಾರೆ ಅಂತ ಅನ್ಸಂಗಿಲ್ಲ. ಅವ್ರು ಒಳ್ಳೆಯ ದೃಷ್ಟಿಕೋನದಿಂದ ಮಾಡ್ತಿರ್ಬೋದು, ಆದ್ರೆ ಪರಿಣಾಮ ಏನಾಗ್ತಾ ಇದೆ ಅಂತ, ರಾಜಕೀಯ ಪರಿಣಾಮ ಏನಾಗುತ್ತೆ ಅನ್ನೋದನ್ನು ವಿಚಾರ ಮಾಡಬೇಕು.